ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮೈಸೆಲ್ಫ್ ರುದ್ರಗೌಡ. ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ 8ನೇ ತರಗತಿಯ 8ನೇ ಪಾಠ ಆಗಿರ್ತಕ್ಕಂಥ ಸಪ್ತಾಕ್ಷರಿ ಮಂತ್ರ, ಈ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ಪದಗಳ ಅರ್ಥ ಹಾಗೆ ವ್ಯಾಕರಣಗಳನ್ನು ಈ ಒಂದು ಎಪಿಸೋಡಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಾನು ಮಾಡ್ತಕ್ಕಂಥ ಒಂದು ಎಫರ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ ಅಸ್ ಸ್ಟಾರ್ಟ್. ಸೊ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ. ಈ ಪಾಠದ ಹಿಂದ್ಗಡೆ ಹಲವಾರು ಪದಗಳನ್ನು ಕೊಟ್ಟಿದ್ದಾರೆ, ಬಟ್ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಅನ್ನೋದನ್ನು ನಾನೊಂದು ಲಿಸ್ಟ್ ಮಾಡಿದ್ದೀನಿ. ಸೊ ಅದೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲ ಪದ ಎಳವೆ ಅಂತ ಹೇಳಿ. ಎಳವೆ ಅಂದರೆ ಬಾಲ್ಯ. ಓಕೆ, ಬಾಲ್ಯಾವಸ್ಥೆ ಅಂತೀವಲ್ಲ ಅದು. ನೆಕ್ಸ್ಟ್ ಓರೆ ಅಂದರೆ ಹೇಳು, ಟೆಲ್. ಓಕೆ, ಕವಡು ಅಂದರೆ ಕಪಟ, ಅಂದರೆ ಮೋಸ ಮಾಡೋದು. ಕಪಟ ಅಂದರೆ ಮೋಸ ಮಾಡು. ಮುಂದಿನ ಪದ ಕಿತ್ತಡಿ. ಕಿತ್ತಡಿ ಅಂದರೆ ತಪಸ್ವಿ. ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ಬೋದು, ನೆನಪಿಟ್ಟುಕೊಳ್ಳಿ. ಕಿತ್ತಡಿ ಪದದ ಅರ್ಥ ತಪಸ್ವಿ. ತುರಂಗ ಅಂದರೆ ಕುದುರೆ. ತುರಗ ಅಂತ ಕೂಡ ಕರೀತಾರೆ, ತುರಂಗ ಅಂತ ಕೂಡ ಕರೀತಾರೆ. ಇವನ್ ಅಶ್ವ ಅಂದರೂ ಕೂಡ ಕುದುರೆ ಬರ್ತದೆ ಅರ್ಥ. ಅಶ್ವ ಅಂದರೂ ಕೂಡ ಕುದುರೆ, ಹಾರ್ಸ್ ಇಂಗ್ಲೀಷಲ್ಲಿ. ಮುಂದಿನ ಪದ ಸಬ್ಬವಕಾರ. ಸಬ್ಬವಕಾರ ಅಂದರೆ ಹಾಸ್ಯಗಾರ. ಕೋಮಲ್ ಒಬ್ಬ ಉತ್ತಮ ಸಬ್ಬವಕಾರ. ಓಕೆ, ಚಿತ್ರನಟ ಕೋಮಲ್ ಅವರು ಒಳ್ಳೆಯ ಹಾಸ್ಯಗಾರರು ಅಂತ ನಾವಿಲ್ಲಿ ಹೇಳ್ತಾ ಇರೋದು. ಮುಂದಿನ ಪದ ಸಿದ್ಧಿ. ಸಿದ್ಧಿ ಅಂದರೆ ಕೈವಶ ಮಾಡಿಕೋ. ಮೈಮೇಗಾರ ಅಂದರೆ ಶ್ರೇಷ್ಠ, ಗ್ರೇಟ್. ಮೈಮೇಗಾರ ಅಂದರೆ ಶ್ರೇಷ್ಠ. ನಂಬುಗೆ ಅಂದರೆ ನಂಬಿಕೆ, ಬಿಲೀಫ್. ಓಕೆ, ಬಿಲೀಫ್. ಪೆರ್ಮೆ ಅಂದರೆ ಹೆಮ್ಮೆ ಅಥವಾ ಗೌರವ. ಗೋಷ್ಠಿ ಅಂದರೆ ಮಾತುಕತೆ. ಸೊ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾ ಇರ್ತಾರೆ, ಏನಾದರೂ ಒಂದು ನ್ಯೂಸನ್ನು ಹೇಳಬೇಕಾಗಿದ್ದಂಥ ಸಮಯದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸೊ ಗೋಷ್ಠಿ ಅಂದರೆ ಮಾತುಕತೆ, ತಮ್ಮ ವಿಚಾರಗಳನ್ನು ಹೇಳ್ಕೊತಾರೆ ಅಲ್ಲಿ. ಸುದ್ದಿಗೋಷ್ಠಿ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು, ಮಾತುಕತೆ. ಬಲ್ಮೆ ಅಂದರೆ ಶಕ್ತಿ, ಪವರ್ ಅಥವಾ ಎನರ್ಜಿ. ಬಲ್ಮೆ ಅಂದರೆ ಶಕ್ತಿ. ಭಾವನ್ನ ಅಂದರೆ ಶ್ರೀಗಂಧ. ಶ್ರೀಗಂಧ ಅಂತನಾದರೂ ಹೇಳಬಹುದು ಅಥವಾ ಸುಗಂಧ ಅಂತ ಕೂಡ ನೀವು ಹೇಳಬಹುದು. ಭಾವನ್ನ ಅಂದರೆ ಶ್ರೀಗಂಧ ಅಥವಾ ಸುಗಂಧ. ಸೊ ಇದಿಷ್ಟು ಫ್ಯೂ ಇಂಪಾರ್ಟೆಂಟ್ ಕಠಿಣ ಶಬ್ದಗಳು ನಮ್ಮ 8ನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಸೊ ಇದನ್ನು ಸ್ವಲ್ಪ ಕವರ್ ಮಾಡಿಕೊಂಡು ಮುಂದೆ ಹೋಗೋಣ. ಮೊದಲನೇದಾಗಿ ಮೃಷ್ಟಾನ್ನ ಅಂತ ಕೊಟ್ಟಿದ್ದಾರೆ. ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ. ಅದೇ ರೀತಿಯಾಗಿ ಒಡನಿರ್ದು ಅಂತಕ್ಕಂಥದ್ದು ಯಾವ ಸಂಧಿ ಆಗ್ತದೆ ಅಂತ ಕೇಳಿದ್ದಾರೆ. ಇದು ಲೋಪಸಂಧಿ ಆಗ್ತದೆ. ಓಕೆ, ಲೋಪಸಂಧಿ. ನೆಕ್ಸ್ಟ್ ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕಾವ್ಯ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಕಬ್ಬ ಅಂತ ಬರ್ತದೆ. ಆಶ್ಚರ್ಯ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅಚ್ಚರಿ ಅಂತ ಬರ್ತದೆ. ಆಶ್ಚರ್ಯ, ಅಚ್ಚರಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ತತ್ಸಮ ತದ್ಭವಗಳನ್ನು ನಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಮುಂದಿನ ಪದ ಮನ್ನಿಸು ಅಂತ ಕೊಟ್ಟಿದ್ದಾರೆ, ಅಂದರೆ ಸಮಾನಾರ್ಥಕ ಸಿನಾನಿಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಗೌರವಿಸಿ ಅಂತ. ಓಕೆ, ರೆಸ್ಪೆಕ್ಟ್. ಭಾವನ್ನ ಅಂತ ಹೇಳಿದರೆ ಆಲ್ರೆಡಿ ನಾವು ಕವರ್ ಮಾಡಿದ್ವಿ ಫ್ಯೂ ಮಿನಿಟ್ಸ್ ಬ್ಯಾಕ್, ಶ್ರೀಗಂಧ ಅಥವಾ ಸುಗಂಧ ಅಂತ ಹೇಳಿ. ನೆಕ್ಸ್ಟ್ ಕುವೆಂಪು ಅಂತ ಕೊಟ್ಟಿದ್ದಾರೆ. ಕುವೆಂಪು ಅವರು ಜನಿಸಿರ್ತಕ್ಕಂಥದ್ದು ಕುಪ್ಪಳ್ಳಿಯಲ್ಲಿ, ರೈಟ್. ಕುವೆಂಪು ಬಾರ್ನ್ ಅಟ್ ಕುಪ್ಪಳ್ಳಿ. ನೆಕ್ಸ್ಟ್ ಮುದ್ದಣ್ಣವರು ಎಲ್ಲಿ? ಮುದ್ದಣ್ಣವರು ಜನಿಸಿರ್ತಕ್ಕಂಥದ್ದು ನಂದಳಿಕೆ. ಓಕೆ, ನಂದಳಿಕೆ ಅಂತಕ್ಕಂಥ ಪ್ಲೇಸಲ್ಲಿ ಜನಿಸಿರ್ತಾರೆ. ಓಕೆ, ನೆಕ್ಸ್ಟ್ ಅವರ್ ಹೆಡ್ಡಿಂಗ್ ಈಸ್ ಸೈದ್ಧಾಂತಿಕ ಭಾಷಾಭ್ಯಾಸ. ಸೊ ಈ ಒಂದು ಪಾಠದ ಹಿಂದ್ಗಡೆ ಕೊಟ್ಟಿರ್ತಕ್ಕಂಥ ಗ್ರಾಮರನ್ನು ನೋಡಿದಾಗ ಪ್ರಮುಖವಾಗಿ ಇಲ್ಲಿ ಸಮಾಸಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಸಮಾಸಗಳು ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಪದೇ ಪದೇ ಅಂತಲ್ಲ, ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಯಾವುದೇ ಒಂದು ಕನ್ನಡ ರಿಲೇಟೆಡ್ ಪೇಪರ್ ಇತ್ತಂದರೆ ಸಮಾಸಗಳ ಮೇಲೆ ಫಿಕ್ಸ್ ಕ್ವಶನ್ ಬರ್ತದೆ. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ತತ್ಪುರುಷ ಸಮಾಸ. ಹಲವಾರು ಸಮಾಸಗಳಿದ್ದಾವೆ. ತತ್ಪುರುಷ, ಕರ್ಮಧಾರಯ, ದ್ವಿಗು, ದ್ವಂದ್ವ, ಬಹುರ್ವಿ, ಗಮಕ, ರೈಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಮೊದಲನೇದಾಗಿ ತತ್ಪುರುಷ ಸಮಾಸ. ಸೊ ಈ ತತ್ಪುರುಷ ಸಮಾಸದ ಟ್ರಿಕ್ ಏನಪ್ಪ, ಫಾರ್ಮುಲಾ ಏನು, ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ನೀವು ಇಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಇರ್ತದೆ ಪದ, ನಾವು ನೋಡಿ ಗೊತ್ತಿರೋ ಹಾಗೆ ಪೂರ್ವ ಪದ ಅಂತ ಒಂದು ಬರ್ತದೆ, ಉತ್ತರ ಪದ ಅಂತ ಬರ್ತದೆ. ಈ ಒಂದು ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದನೂ ನಾಮಪದ ಇರ್ತದೆ, ಉತ್ತರ ಪದನೂ ನಾಮಪದನೇ ಇರ್ತದೆ. ಜೊತೆಗೆ ಪೂರ್ವ ಪದದಲ್ಲಿ ಪದದ ಕೊನೆಗೆ ಒಂದು ವಿಭಕ್ತಿ ಪ್ರತ್ಯಯ ಬಂದಿರ್ತದೆ. ಓಕೆ, ಏನೇನಾಗಿರಬೇಕು?
ಪೂರ್ವ ಪದ ನಾಮಪದ ಆಗಿರಬೇಕು, ಉತ್ತರ ಪದನೂ ನಾಮಪದ ಆಗಿರಬೇಕು, ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಬಂದಿರಬೇಕು, ಜೊತೆಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇದ್ದರೆ ಅದಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗ್ತದೆ. ಬಟ್ ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ಐ ಆಮ್ ರಿಪೀಟಿಂಗ್ ಒನ್ ಮೋರ್ ಟೈಮ್. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಕಂಡು ಸಮಾಸವಾದಾಗ ಆ ವಿಭಕ್ತಿ ಪ್ರತ್ಯಯ ಬಿಟ್ಟು ಹೋಗಬೇಕು ಅಥವಾ ಗಾಯಬಾಗಬೇಕು. ಓಕೆ, ಸೊ ಆ ರೀತಿ ಇದ್ದರೆ ಅದಕ್ಕೆ ನಾವು ತತ್ಪುರುಷ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ಮೊದಲಿಗೆ ಏನು ಕೊಟ್ಟಿದ್ದಾರೆ ಇವರು? ಬೆಟ್ಟದಾವರೆ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸಿ ಬರೀತಾರೆ ಅಂದರೆ ಅವರು ಬೆಟ್ಟದ ಪ್ಲಸ್ ತಾವರೆ ಈ ಎರಡು ಪದಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದು ನಮ್ಮ ಪೂರ್ವ ಪದ, ಇದು ಉತ್ತರ ಪದ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಮ್ಮದು ಮೊದಲೇ ಸ್ಟೆಪ್ ಏನು? ಪೂರ್ವ ಪದ ಉತ್ತರ ಪದ ಯಾವುದಂತ ಕ್ಲಾರಿಫೈ ಮಾಡ್ಕೊಂಡ್ವಿ. ಎರಡನೇದೇನು? ಎರಡು ಯಾವ ಥರನಾಗಿರ್ತಕ್ಕಂಥ ಪದಗಳು ಅಂತ ನೋಡೋಣ. ಬೆಟ್ಟ ನಾಮಪದ, ತಾವರೆ ನಾಮಪದ. ಸೊ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಮೂರನೇ ಕಂಡೀಷನ್ ಏನು? ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬಂದಿರಬೇಕಂತ ಹೇಳಿದ್ದೀವಿ ನಾವು. ಇಲ್ಲಿ ನೋಡಿ ಏನಿದೆ ಪೂರ್ವ ಪದ? ಬೆಟ್ಟದ ಅಂತದ, ಬೆಟ್ಟದ. ಸೊ ಕೊನೆಗಿರ್ತಕ್ಕಂಥ ಅಕ್ಷರ ಯಾವುದು? ದ ಅಂದಾಕ್ಷಣ ಅದರಲ್ಲಿ ಬಂದಿರತಕ್ಕಂಥ ಗುಣಿತಾಕ್ಷರ ಯಾವುದು ಅಂತ ನೋಡಿದರೆ ದ ಪ್ಲಸ್ ಅ, ರೈಟ್? ಇವೆರಡೂ ಸೇರಿದಾಗ ಮಾತ್ರ ನಮಗೇನು ಸಿಗ್ತದೆ? ದ ಸಿಗ್ತದೆ. ಸೊ ಇದರಲ್ಲಿ ಕೊನೆಗೆ ಬಂದಿರತಕ್ಕಂಥದ್ದು ಯಾವುದು ನಮಗೆ? ಅ ಅನ್ನೋದು ಯಾವ ಒಂದು ವಿಭಕ್ತಿ ಪ್ರತ್ಯಯ? ಷಷ್ಠಿ ವಿಭಕ್ತಿ ಪ್ರತ್ಯಯ, ರೈಟ್? ಪ್ರಥಮ, ಓ, ದ್ವಿತೀಯ, ಅನ್ನೋ, ತೃತೀಯ ಇಂದ ನಾವೇನು ಅಧ್ಯಯನ ಮಾಡ್ತೀವಿ ಅದರಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಏನಪ್ಪ ಅಂತ ನೋಡಿದರೆ ಅ. ಸೊ ಈ ಬೆಟ್ಟದ ಅಂತಕ್ಕಂಥ ಪದದಲ್ಲಿ ಅ ಅನ್ನುವ ಒಂದು ವಿಭಕ್ತಿ ಪ್ರತ್ಯಯ ಸಿಕ್ತು. ಸೊ ಮೂರನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಅದಕ್ಕೋಸ್ಕರ ಬೆಟ್ಟದಾವರೆ ಏನಾಗ್ತದೆ? ತತ್ಪುರುಷ ಸಮಾಸ, ಪ್ರಮುಖವಾಗಿ ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ಯಾಕೆ? ಪೂರ್ವ ಪದದಲ್ಲಿ ನಮಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಂಡು ಬಂದದ, ಅದಕ್ಕೋಸ್ಕರ ಷಷ್ಠಿ ತತ್ಪುರುಷ ಸಮಾಸ. ಸೊ ಈ ರೀತಿ ಪ್ರತಿಯೊಂದು ಸಮಾಸಕ್ಕೂ ತನ್ನದೇ ಆದ ಫಾರ್ಮುಲಾಗಳಿದ್ದಾವೆ, ಅವುಗಳನ್ನು ಅರ್ಥ ಮಾಡ್ಕೋಬೇಕು ನೀವು. ತತ್ಪುರುಷ ಅಂತ ಬಂದಾಗ ಎರಡು ನಾಮಪದಗಳು ಇರಬೇಕಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರ್ಮಧಾರಯ ಅಂತ ಬರ್ತದೆ. ಕರ್ಮಧಾರಯದಲ್ಲಿ ಏನಾಗ್ತದೆ? ವಿಶೇಷಣ ಅಂತಕ್ಕಂಥ ಒಂದು ಪದವನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು. ವಿಶೇಷಣ ಅಥವಾ ಹೊಗಳಿಕೆ, ಓಕೆ, ಇಂಗ್ಲೀಷಲ್ಲಿ ಡಿಸ್ಕ್ರೈಬ್ ಅಂತಕ್ಕಂಥ ಒಂದು ಪದವನ್ನು ನೆನಪಿಟ್ಟುಕೊಂಡ್ರೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಎಕ್ಸಾಂಪಲ್ಸ್ಗಳು ಬಂದರೂ ಕೂಡ ಯು ಕ್ಯಾನ್ ಐಡೆಂಟಿಫೈ ಇಟ್ ವೆರಿ ಈಸಿಲಿ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ನೆಕ್ಸ್ಟ್ ಪದ ಇರತಕ್ಕಂಥದ್ದು ವಯೋವೃದ್ಧ. ವಯೋವೃದ್ಧವನ್ನು ವಯಸ್ಸಿನಿಂದ ಪ್ಲಸ್ ವೃದ್ಧ ಅಂತ ಬಿಡಿಸಿ ಬರೆದಿದ್ದಾರೆ ಅವರು. ಓಕೆ, ಫಸ್ಟ್ ಕಂಡೀಷನ್ ವಿಭಜಿಸಿ ಬರೆಯೋದು ಕ್ಲಿಯರ್ ಆಯಿತು. ಎರಡನೇ ಕಂಡೀಷನ್, ಪೂರ್ವ ಪದ ಮತ್ತು ಉತ್ತರ ಪದಗಳು ಯಾವ ರೀತಿಯಾಗಿದ್ದಾವೆ ನೋಡಬೇಕು. ಪೂರ್ವ ಪದ ವಯಸ್ಸು ನಾಮಪದ, ವೃದ್ಧ ನಾಮಪದ, ಸ್ಯಾಟಿಸ್ಫೈಡ್. ಮೂರನೇ ಕಂಡೀಷನ್ ಏನು? ಪೂರ್ವ ಪದದಲ್ಲಿ ಯಾವುದಾದರೂ ವಿಭಕ್ತಿ ಪ್ರತ್ಯಯ ಬಂದಿದೆಯಾ ನೋಡಿ. ವಯಸ್ಸಿನಿಂದ ಅಂತ ಕೊಟ್ಟಿದ್ದಾರೆ ಅವರು ಪೂರ್ವ ಪದದಲ್ಲಿ, ವಯಸ್ಸಿನಿಂದ. ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಾವು ಪ್ರೊನೌನ್ಸ್ ಮಾಡಬೇಕಾದಂಥ ಟೈಮಲ್ಲಿ ಇಂದ ಅಂತಕ್ಕಂಥ ಪ್ರತ್ಯಯ ಬಂದಿರೋದು. ಇಂದ ಅಂದರೆ ಯಾವ ವಿಭಕ್ತಿ ಪ್ರತ್ಯಯ ಇದು? ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ರೈಟ್? ಸೊ ತೃತೀಯ ವಿಭಕ್ತಿ ಪ್ರತ್ಯಯ ಸೇರಿರೋದು ಗೊತ್ತಾಯಿತು. ಅದಕ್ಕೋಸ್ಕರ ಇದು ಯಾವ ಒಂದು ಸಮಾಸ ಆಗ್ತದೆ? ತೃತೀಯ ತತ್ಪುರುಷ ಸಮಾಸ. ಮೊದಲೇದಾಗಿ ತತ್ಪುರುಷ ಅಂತ ಗೊತ್ತಾಯಿತು, ಯಾಕಂದರೆ ಎರಡು ನಾಮಪದ ಇದ್ದಾವೆ, ಜೊತೆಗೆ ಉತ್ತರ ಪದ ಪ್ರಮುಖವಾಗಿ ಕಂಡು ಬರ್ತಾ ಇದೆ ಅಂಥೇಳಿ. ಜೊತೆಗೆ ಆ ತತ್ಪುರುಷ ಸಮಾಸದಲ್ಲಿ ಪರ್ಟಿಕ್ಯುಲರ್ ಯಾವುದಂತ ನೋಡಿದರೆ ತೃತೀಯ ತತ್ಪುರುಷ. ತೃತೀಯ ಯಾಕಂತ ನೋಡಿದರೆ ಇಂದ ಅಂತಕ್ಕಂಥ ಪ್ರತ್ಯಯ ಸೇರಿಕೊಂಡದ ಪೂರ್ವ ಪದದಲ್ಲಿ, ಅದಕ್ಕೋಸ್ಕರ ತೃತೀಯ ಆಗಿರ್ತದೆ. ಮುಂದಿನ ಎಕ್ಸಾಂಪಲ್ ಹಗಲುಗನಸು. ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ? ಹಗಲಿನಲ್ಲಿ ಪ್ಲಸ್ ಕನಸು. ಪೂರ್ವ ಪದ ಹಗಲು ನಾಮಪದ, ರೈಟ್? ಉತ್ತರ ಪದ ಕನಸು, ಇದು ಕೂಡ ನಾಮಪದ. ಪೂರ್ವ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಸೇರಿಕೊಂಡದ? ಅಲ್ಲಿ, ಹಗಲಿನಲ್ಲಿ, ಅಲ್ಲಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಅಂತ ಸೇರಿದಾಗ ಅದು ಯಾವುದಾಗ್ತದೆ? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಗಮನಿಸಿದಾಗ ಯಾವ ಪದದ ಅರ್ಥ ಪ್ರಧಾನವಾಗಿ ಕಂಡುಬರ್ತಾ ಇದೆ? ಇಲ್ಲಿ ಕನಸು ಅನ್ನೋದು ಪ್ರಧಾನ ಆಗ್ತದೆ. ಸೊ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ, ಹಾಗೆ ಎರಡು ನಾಮಪದಗಳು ಇದ್ದರೆ, ಹಾಗೆ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಇದ್ದರೆ ಅದಕ್ಕೆ ಏನಂತೀವಿ ನಾವು? ತತ್ಪುರುಷ. ಸಿನ್ಸ್ ಇಟ್ ಈಸ್ ಅಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಸಪ್ತಮಿ ತತ್ಪುರುಷ. ಸೊ ಈ ರೀತಿಯಾಗಿ ತತ್ಪುರುಷ ಸಮಾಸವನ್ನು ನೀವು ಐಡೆಂಟಿಫೈ ಮಾಡಬೇಕು. ಏನಪ್ಪ ರೂಲು? ಜಸ್ಟ್ ಇದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ಎರಡೂ ನಾಮಪದಗಳಿರಬೇಕು, ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು, ಓಕೆ, ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬಂದಿರಬೇಕು.
ಓಕೆ, ಇದು ಫಾರ್ಮುಲಾ ಅಂತ ನೆನಪಿಟ್ಕೋಬೇಕು ನೀವು. ಓಕೆ, ತತ್ಪುರುಷ ಸಮಾಸ ಅಂತ ಯಾವುದಂತ ಐಡೆಂಟಿಫೈ ಮಾಡಬೇಕಂತ ಸಮಯದಲ್ಲಿ ನಾನು ಇಷ್ಟೊತ್ತು ಹೇಳಿರೋದನ್ನು ಅವರು ಇಲ್ಲಿ ಡಿಸ್ಕ್ರಿಪ್ಟಿವ್ ಮ್ಯಾನರಲ್ಲಿ ಕೊಟ್ಟಿದ್ದಾರೆ. ಒಂದು ಸಾರ್ತಿ ಅದನ್ನು ಓದ್ತೀನಿ, ನಿಮಗೆ ಇನ್ನೂ ಬೆಟರಾಗಿ ಕ್ಲಿಯರ್ ಆಗ್ತದೆ. ಕೊಟ್ಟಿರುವ ಪದಗಳನ್ನು ಗಮನಿಸಿದಾಗ ಎರಡೆರಡು ಪದಗಳು ಸೇರಿ ಒಂದು ಪದವಾಗಿರುವುದು. ರೈಟ್, ಹಗಲು ಕನಸು ಅಂತಕ್ಕಂಥ ಒಂದು ಪದ ಎರಡು ಪದಗಳು ಸೇರಿಯಾಗಿದೆ. ಯಾವುದು? ಹಗಲಲ್ಲಿ ಪ್ಲಸ್ ಕನಸು ಅಂತ ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾಗುವಾಗ ಆ ಪ್ರತ್ಯಯಗಳು ಲೋಪವಾಗಿರುವುದು ಕಂಡುಬರುತ್ತದೆ. ಹೇಳಿದೆ ನಿಮಗೆ, ಪೂರ್ವ ಪದದಲ್ಲಿರ್ತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ. ಹಗಲಿನಲ್ಲಿ ಅಂತ ಇದೆಯಲ್ಲ, ಅಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಅದ. ಬಟ್ ಹಗಲು ಗನಸು ಅಂತ ನೀವು ಹಗಲು ಓಕೆ, ಹಗಲು ಗನಸು ಅಂತ ನೋಡಿದಾಗ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಅಲ್ಲಿ ಕಂಡು ಬರೋದಿಲ್ಲ. ಸೊ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್, ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ ಸಮಾಸವನ್ನು ಹೆಸರಿಸಬೇಕು. ಸೊ ಇಲ್ಲಿ ಅಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬಂದಿದೆ. ಸೊ ಸಪ್ತಮಿ ತತ್ಪುರುಷ, ಸಪ್ತಮಿ ಅಂದರೆ ಅಲ್ಲಿ ಅಲ್ವಾ, ಸೊ ಅದಕ್ಕೋಸ್ಕರ ಈ ರೀತಿ ಹೇಳಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಎರಡನೇ ಸಮಾಸ ಯಾವುದು? ಕರ್ಮಧಾರೆಯ ಸಮಾಸ. ವೆರಿ ಇಂಪಾರ್ಟೆಂಟ್. ಸೊ ಯಾವ ರೀತಿ ನೆನಪಿಡಬೇಕಂತ ಹೇಳಿದೆ ನಾನು? ಒಂದು ಪದ ಹೇಳಿದೆ, ಯಾವುದು? ವಿಶೇಷಣ, ಅಂದರೆ ಅಲ್ಲಿ ಹೊಗಳಿಕೆ ಇರ್ತದೆ. ಕರ್ಮಧಾರೆಯ ಪದ ಯಾವುದೇ ಇದ್ರೂ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಇರ್ತಕ್ಕಂಥ ಟ್ರಿಕ್ ಏನು? ಆ ಪದದಲ್ಲಿ ಪ್ರಮುಖವಾಗಿ ಪೂರ್ವ ಪದದಲ್ಲಿ ಉತ್ತರ ಪದವನ್ನು ಹೊಗಳ್ತಾ ಇರ್ತದೆ. ಓಕೆ, ಅದ್ರ ಬಗ್ಗೆ ವರ್ಣಿಸ್ತಾ ಇರ್ತದೆ. ಅಂದಾಗ ಮಾತ್ರ ಅದು ಕರ್ಮಧಾರೆ ಆಗ್ತದೆ. ಏನು ಸರಿ, ಏನಿದು ಹೊಗಳಿಕೆ ನಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ? ಡೋಂಟ್ ವರಿ, ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. ಹೆಮ್ಮರ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸಿ ಬರೀತಾರೆ ಅವರು? ಹಿರಿದು ಪ್ಲಸ್ ಮರ ಅಂತ ಕೊಟ್ಟಿದ್ದಾರೆ. ಹಿರಿದು ಅಂತಕ್ಕಂಥದ್ದು ಪೂರ್ವ ಪದ, ಮರ ಅಂತಕ್ಕಂಥದ್ದು ಉತ್ತರ ಪದ. ದಿಸ್ ಮಚ್ ಈಸ್ ಕ್ಲಿಯರ್. ನೆಕ್ಸ್ಟ್, ಇಲ್ಲೇನಾದರೂ ಹೊಗಳಿಕೆ ಅನ್ನೋದು ಕಾಣ್ತಾ ಇದೆಯಾ ನಿಮಗೆ? ಎಸ್, ಪೂರ್ವ ಪದದಲ್ಲಿ ಹೊಗಳಿಕೆ ಇದೆ. ಹಿರಿದು, ಹಿರಿದು ಈಸ್ ನಥಿಂಗ್ ಬಟ್ ವಾಟ್? ದೊಡ್ಡದು. ಓಕೆ, ಬಿಗ್ ಅಂತ ನೆನಪಿಡಬೇಕು ನೀವು, ದೊಡ್ಡದು. ಸೊ ಇದೇನೋ ದೊಡ್ಡದು ಅಂತ ಹೊಗಳ್ತಾ ಇದೆ. ಯಾವುದನ್ನು ಹೊಗಳ್ತಾ ಇದೆ? ಉತ್ತರ ಪದವನ್ನು. ಉತ್ತರ ಪದ ಏನಿದೆ? ಮರ. ಸೊ ಉತ್ತರ ಪದವನ್ನು ಪೂರ್ವ ಪದವು ಹೊಗಳ್ತಾ ಇದ್ದರೆ, ವರ್ಣಿಸ್ತಾ ಇದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಅಂತ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಅದೇ ಆಗ್ತಾ ಇದೆ. ಮರವನ್ನು ಯಾವ ರೀತಿ ಇದೆ ಅಂತ ಹೇಳ್ತಾ ಇದೆ? ಹಿರಿದಾಗಿದೆ ಅಂತ ಪೂರ್ವ ಪದ ಹೇಳ್ತಾ ಇದೆ, ಅದಕ್ಕೋಸ್ಕರ ಅದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್, ಮೆಲ್ಲಿತ್ತು ಪ್ಲಸ್ ನುಡಿ, ಮೆಲ್ನುಡಿ. ಸೊ ನುಡಿ ಯಾವ ರೀತಿಯಾಗಿದೆ? ಮೆಲ್ಲನೆ ಆಗಿದೆ. ಸೊ ಮೆಲ್ಲಿತು ಪ್ಲಸ್ ನುಡಿ, ಮೆಲ್ನುಡಿ. ಇಲ್ಲಿ ಕೂಡ ಉತ್ತರ ಪದವನ್ನು ಪೂರ್ವ ಪದ ಹೊಗಳ್ತಾ ಇದೆ. ಸೊ ಕೆಳಗಡೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡಿದರೆ ಇನ್ನೂ ಕ್ಲಿಯರ್ ಆಗ್ತದೆ ನಿಮಗೆ. ಮತ್ತು ಮೂರನೇದೇನು ಕೊಟ್ಟಿದ್ದಾರೆ ಇಲ್ಲಿ? ದಿವ್ಯ ಪ್ರಕಾಶ. ದಿವ್ಯ ಪ್ರಕಾಶ ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ? ದಿವ್ಯವಾದ ಪ್ಲಸ್ ಪ್ರಕಾಶ. ಏನಿದೆ ನಮ್ಮ ಫಾರ್ಮುಲಾ? ಉತ್ತರ ಪದವನ್ನು ಪೂರ್ವ ಪದವು ಹೊಗಳಿಕೆಯನ್ನು ತೋರಿಸ್ತಾ ಇರಬೇಕು, ಅಂದಾಗ ಅದು ನಮಗೆ ಕರ್ಮಧಾರೆಯ ಸಮಾಸ ಆಗ್ತದೆ. ರೈಟ್. ಸೊ ಇದು ಈಸಿಯಾಗಿರ್ತಕ್ಕಂಥದ್ದು. ಬೇರೆ ಎಕ್ಸಾಂಪಲ್ಗಳು ನೋಡಿದರೂ ಕೂಡ ನಿಮಗಿನ್ನು ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಏನು ತೆಗೆದುಕೊಳ್ಳೋಣ ನಾವಿಲ್ಲಿ? ಶ್ವೇತಛತ್ರ. ಶ್ವೇತ ಛತ್ರ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದಂದರೆ ಶ್ವೇತವಾದ ಛತ್ರ. ಇಲ್ಲಿ ಪೂರ್ವ ಪದ ಶ್ವೇತ ಅಂತ ಇದೆ, ಉತ್ತರ ಪದ ಛತ್ರ ಅಂತ ಇದೆ. ಸೊ ಪೂರ್ವ ಪದದ ಅರ್ಥ ಏನು? ಶ್ವೇತ ಅಂದರೆ ಏನು? ಶ್ವೇತ ಅಂದರೆ ಬಿಳಿಯ. ಸೊ ಬಿಳಿಯ ಕೊಡೆ ಅಂತ ಹೇಳ್ತಾ ಇರೋದು. ಸೊ ಬಿಳಿಯ ಅಂತಕ್ಕಂಥದ್ದು ಏನಾಯಿತು? ಉತ್ತರ ಪದವನ್ನು ಹೊಗಳಿಕೆ ಮಾಡಿದಂಗೆ ಆಯ್ತು ಅಥವಾ ವರ್ಣನೆ ಮಾಡಿದಂಗೆ ಆಯ್ತು, ಬಿಳಿಯ ಕರಿಯ ಅಂತ ಹೇಳಿಬಿಟ್ಟು. ರೈಟ್. ಸೊ ಶ್ವೇತ ಛತ್ರ ಅನ್ನೋದು ಕೂಡ ಏನಾಗ್ತದೆ? ಕರ್ಮಧಾರೆ ಆಗ್ತದೆ. ನೆಕ್ಸ್ಟ್ ಪೀತವಸ್ತ್ರ. ಪೀತವಸ್ತ್ರ ಇದನ್ನು ಹೆಂಗೆ ಬಿಡಿಸಿ ಬರಿಬೋದು ಅಂದರೆ ಪೀತವಾದ ಪ್ಲಸ್ ವಸ್ತ್ರ. ಸೊ ಇದು ಕೂಡ ಕರ್ಮಧಾರೆಯ. ಪೀತಾಂಬರ ಕೊಟ್ಟರು ಕೂಡ ಅದೇ ಥರ. ನೆಕ್ಸ್ಟ್ ಯಾವುದು? ಪೀತಾಂಬರ. ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು? ಪೀತವಾದ ಪ್ಲಸ್ ಅಂಬರ. ಓಕೆ, ಪೀತಾಂಬರ. ದಿವ್ಯ ಪ್ರಕಾಶ ಗೊತ್ತಾಯಿತು, ದಿವ್ಯವಾದ ಪ್ರಕಾಶ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಎಕ್ಸಾಂಪಲ್ ತಾವರೆ ಗನ್ನ ಅಂತ ನೆನಪಿಟ್ಕೊಳ್ಳಿ. ತಾವರೆ ಗನ್ನ ಯಾವ ರೀತಿ ಬಿಡಿಸಿ ಬರಿಬೋದು ಇದನ್ನು? ತಾವರೆಯಂತ ಕಣ್ಣು, ತಾವರೆಯಂತ ಪ್ಲಸ್ ಕಣ್ಣು ಕೂಡಿಸಿ ಬರೆದಾಗ ತಾವರೆ ಗನ್ನ ಆಗ್ತದೆ. ಇಲ್ಲಿ
ಉತ್ತರ ಪದ ಕಣ್ಣು ಅನ್ನೋದನ್ನು ಪೂರ್ವ ಪದ ಹೊಗಳ್ತಾ ಇದೆಯಾ, ವರ್ಣನೆ ಮಾಡ್ತಾ ಇದೆಯಾ? ಎಸ್, ಕಣ್ಣುಗಳು ಯಾವ ಥರನಾಗಿದ್ದಾವಂತೆ? ತಾವರೆ ಆಗಿದ್ದಾವಂತೆ. ಸೊ ಈ ರೀತಿಯಾಗಿರ್ತಕ್ಕಂಥ ವರ್ಣನೆ ಬಂದರೆ ಅದು ಯಾವ ಸಮಾಸ? ಕರ್ಮಧಾರಯ ಸಮಾಸ. ಸೊ ತಾವರೆಗನ್ನ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕರ್ಮಧಾರಯ ಸಮಾಸ. ನೆಕ್ಸ್ಟ್ ಇನ್ನೇನು ತೆಗೆದುಕೊಳ್ಳೋಣ, ಕೆಂದಾವರೆ. ಕೆಂದಾವರೆ. ಸೊ ಇದನ್ನ ಹೆಂಗೆ ಬರಿಬೋದು ನಾವು? ಕೆಂಪಾದ ಪ್ಲಸ್ ತಾವರೆ. ತಾವರೆ ಹೂ ಹೆಂಗದ ಅಂತ? ಕೆಂಪದ ಅಂತ. ಕೆಂಪು ಅನ್ನೋದು ಎಲ್ಲಿ ಬಂದದ? ಪೂರ್ವ ಪದದಲ್ಲಿ ಬಂದದ. ಸೊ ಪೂರ್ವ ಪದ ಏನು ಮಾಡ್ತಾ ಇದೆ? ಉತ್ತರ ಪದವನ್ನು ವರ್ಣನೆ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಕೆಂದಾವರೆ ಅಂತಕ್ಕಂಥದ್ದು ಕರ್ಮಧಾರಯ ಸಮಾಸ. ಇಂಚರ. ಓಕೆ, ಏನಿದು? ಇಂಚರ. ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು? ಇಂಪಾದ ಪ್ಲಸ್ ಸರ. ಓಕೆ, ಇಂಚರ ಹೆಂಗಿದೆ ಅಂತೆ ಸರ? ಇಂಪಾಗಿದೆ. ಓಕೆ, ಇಂಪು ಅನ್ನೋದೇನಾಗಿದೆ? ವರ್ಣಿಸೋದಾಗಿದೆ. ಸೊ ಇಂಚರ ಅನ್ನೋದು ಕೂಡ ಏನಾಯಿತು ನಮಗೆ? ಕರ್ಮಧಾರಯ ಸಮಾಸ. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್, ಹಳೆಗನ್ನಡ ಅಥವಾ ಹಳಗನ್ನಡ. ಇದನ್ನು ಯಾವ ರೀತಿ ಬಿಡಿಸಿ ಬರ್ಬೋದು? ಹಳೆಯದಾದ ಪ್ಲಸ್ ಕನ್ನಡ. ಕನ್ನಡ ಎಷ್ಟು ಏನಾಗಿದೆ ಅಂತೆ? ತುಂಬ ಹಳೆಯದಾಗಿದೆ ಅಂತೆ, ಹಳೆಯ. ಸೊ ಅಲ್ಲೊಂದು ವರ್ಣನೆ ಕಾಣ್ತಾ ಇದೆ. ಪೂರ್ವ ಪದ ಹಳೆಯ ಅನ್ನೋದು ಕನ್ನಡ ಅಂತಕ್ಕಂಥ ಉತ್ತರ ಪದವನ್ನು ವರ್ಣನೆ ಮಾಡ್ತಾ ಇದೆ, ಹಳೆಯದು ಅಂತ ಹೇಳಿ. ಸೊ ಹಳಗನ್ನಡ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕರ್ಮಧಾರಯ. ನೆಕ್ಸ್ಟ್ ಕೆಂಗನ್ನು ಅಂತ ತೆಗೆದುಕೊಳ್ಳೋಣ. ಕೆಂಗನ್ನು. ಸೊ ಇದನ್ನು ಬಿಡಿಸಿ ಬರೀರಿ. ಹೆಂಗದ? ಕೆಂಪಾದ ಪ್ಲಸ್ ಕಣ್ಣು. ಪೂರ್ವ ಪದ ಕೆಂಪು, ಉತ್ತರ ಪದ ಕಣ್ಣು. ಕಣ್ಣು ಅನ್ನೋದನ್ನು ಯಾವ ರೀತಿ ಹೇಳ್ತಾ ಇದೆ? ಕೆಂಪಾಗಿದೆ ಅಂತ ಪೂರ್ವ ಪದ ಹೇಳ್ತಾ ಇದೆ. ಸೊ ಪೂರ್ವ ಪದವು ಉತ್ತರ ಪದವನ್ನು ವರ್ಣನೆ ಮಾಡ್ತಾ ಇದ್ದರೆ ಅದು ಕರ್ಮಧಾರಯ ಸಮಾಸ. ಸೊ ಕೆಂಗನ್ನು ಕರ್ಮಧಾರಯ ಸಮಾಸಕ್ಕೆ ಎಕ್ಸಾಂಪಲ್. ಕಿರುಗೆಜ್ಜೆ. ಕಿರುಗೆಜ್ಜೆ. ಇದನ್ನ ಹೆಂಗೆ ಬಿಡಿಸಿ ಬರಿಬೋದು? ಕಿರಿದಾದ ಪ್ಲಸ್ ಗೆಜ್ಜೆ. ಸೊ ಗೆಜ್ಜೆ ಹೆಂಗಿದಾವಂತ? ಕಿರಿದಾಗಿದಾವಂತ. ಸೊ ಕಿರಿಗೆಜ್ಜೆ ಎಕ್ಸಾಂಪಲ್ ಫಾರ್ ಕರ್ಮಧಾರಯ. ತಿಳಿತಾ ಇದೆಯಲ್ಲ? ಸೊ ಈ ರೀತಿ ಏನು ಅರ್ಥ ಮಾಡ್ಕೋಬೇಕು ನೀವು? ಪೂರ್ವ ಪದದಲ್ಲಿ ಒಂದು ವಿಶೇಷ ಮತ್ತು ನಮ್ಮ ಕರ್ಮಧಾರಯ ಸಮಾಸದಲ್ಲಿ ವಿಶೇಷ ಮತ್ತು ವಿಶೇಷಣಗಳಿರೋದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ನವಯುಗ. ಮತ್ತೊಂದು ಎಕ್ಸಾಂಪಲ್, ನವಯುಗ. ಯಾವ ರೀತಿ ಬಡಿಸಿ ಬರುವುದನ್ನು? ನವವಾದ ಪ್ಲಸ್ ಯುಗ ಅನ್ಬೋದಾ? ಈಗ ಯುಗ ಯಾವ ರೀತಿಯಾಗಿದೆ ಅಂತ? ನವ ಅಂದರೆ ಹೊಸದಾಗಿರ್ತಕ್ಕಂಥದ್ದು ಅಂತ. ಹೊಸದು ಅಂತಂದರೆ ಇಲ್ಲಿ ಅದನ್ನು ವರ್ಣನೆ ಮಾಡ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನವಯುಗ ಆಲ್ಸೋ ಕರ್ಮಧಾರಯಕ್ಕೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಸೊ ಡೆಫಿನೇಷನ್ ಏನಪ್ಪ ಹಾಗಾದರೆ ಟೋಟಲಾಗಿ ನಮ್ಮದು? ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರಯ ಸಮಾಸ. ಇದರಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರ್ತದೆ. ಇವನ್ ತತ್ಪುರುಷ ಸಮಾಸದಲ್ಲಿಯೂ ಉತ್ತರ ಪದದ ಅರ್ಥನ ಪ್ರಧಾನವಾಗಿತ್ತು, ಕರ್ಮಧಾರೆಯಲ್ಲಿಯೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತದೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕು? ಈ ಡೆಫಿನೇಷನ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಮಾಡ್ತಾ ಇತ್ತಂದರೆ ನಾನು ಹೇಳಿರೋ ಹಾಗೆ ಟ್ರಿಕ್ ಏನಪ್ಪ? ಡಿಸ್ಕ್ರೈಬ್. ಉತ್ತರ ಪದವನ್ನು ಪೂರ್ವ ಪದ ವರ್ಣಿಸ್ತಾ ಇರಬೇಕು. ಅಂದಾಗ ಅದು ಏನಾಗ್ತದೆ? ಕರ್ಮಧಾರಯ ಸಮಾಸ ಆಗ್ತದೆ. ನೆಕ್ಸ್ಟ್ ಮುಂದಿನ ಸಮಾಸಕ್ಕೆ ಹೋಗೋಣ. ದ್ವಿಗು ಸಮಾಸ. ದ್ವಿಗು ಸಮಾಸ. ದ್ವಿಗು ಅಂದ್ರೇನು? ತುಂಬಾ ಸಿಂಪಲ್. ಇಲ್ಲಿ ಏನಿದ್ರು ನಮಗೇನಾಗಬೇಕಂದ್ರೆ ಸಂಖ್ಯೆಗಳು ಬರಬೇಕು. ಪೂರ್ವ ಪದದಲ್ಲಿ ಸಂಖ್ಯೆ, ನಥಿಂಗ್ ಬಟ್ ನಂಬರ್ಸ್ ಅಂದಾಗ ಅದೇನಾಗ್ತದೆ? ದ್ವಿಗು ಸಮಾಸ. ಇಷ್ಟೇ ಟ್ರಿಕ್, ಸಂಖ್ಯೆ. ಸೊ ಎಕ್ಸಾಂಪಲ್ ನೋಡೋಣ, ಬರ್ತಾ ಇದೆಯಾ ಆ ಥರನ ಅಂತಾಗಿ. ಮುಮ್ಮಡಿ. 3 ಪ್ಲಸ್ ಮಡಿ. 3 ಅನ್ನೋದೇನು? ಇಟ್ ಈಸ್ ಈಸಿಲಿ ಐಡೆಂಟಿಫೈಯಬಲ್. ಇಟ್ ಈಸ್ ಅನ್ ನಂಬರ್. ಸೊ ಸಂಖ್ಯೆ ಬಂತು, ಅದಕ್ಕೋಸ್ಕರ ಇದು ದ್ವಿಗು ಸಮಾಸ. ನೆಕ್ಸ್ಟ್ ಪದ ನಾಲ್ದೆಸೆ. 4 ಪ್ಲಸ್ ದೆಸೆ. ಓಕೆ, 4 ಅನ್ನೋದು ನಂಬರ್ ಬಂತು. ಸೊ ದ್ವಿಗು ಸಮಾಸ. ನೆಕ್ಸ್ಟ್ ಪಂಚೇಂದ್ರಿಯ ಅಂತ ಕೊಟ್ಟಿದ್ದಾರೆ. ಪಂಚಗಳಾದ ಇಂದ್ರಿಯ. ಓಕೆ, ಪಂಚಗಳಾದ ಅನ್ನೋದೇನದು? ಸಂಖ್ಯೆ. ಪಂಚ ಅಂದರೆ ಎಷ್ಟು? 5. ಸೊ ಪಂಚೇಂದ್ರಿಯ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ್ವಿಗು ಅಲ್ವಾ? ಸೊ ಏನಪ್ಪ ಟ್ರಿಕ್ಕು? ಪೂರ್ವ ಪದದಲ್ಲಿ ರಿಪೀಟಿಂಗ್, ಪೂರ್ವ ಪದದಲ್ಲಿಯೇ ನಂಬರ್ ಇರಬೇಕು, ಅಂಕಿ ಸಂಖ್ಯೆ ಪೂರ್ವ ಪದದಲ್ಲಿಯೇ ಇರಬೇಕು. ಅಂದಾಗ ಮಾತ್ರ ಅದು ದ್ವಿಗು ಸಮಾಸವಾಗುತ್ತದೆ. ಓಕೆ, ಡೆಫಿನೇಷನ್ ಅದೇ ನೋಡಿ ಇಲ್ಲಿ. ಪೂರ್ವ ಪದದ ಸಂಖ್ಯಾವಾಚಕವಾಗಿದ್ದು
ಉತ್ತರ ಪದ ನಾಮಪದವಾಗಿರಬೇಕು ಅಂದಾಗ ಅದೇನಾಗ್ತದೆ ದ್ವಿಗು ಸಮಾಸ. ಮತ್ತಷ್ಟು ಎಕ್ಸಾಂಪಲ್ಸ್ ನೋಡೋಣ, ಇನ್ನೂ ಕ್ಲಿಯರ್ ಆಗ್ತದೆ ನಿಮಗೆ. ಒಗ್ಗಟ್ಟು ಅಂತ ತೆಗೆದುಕೊಳ್ಳಿ, ಒಗ್ಗಟ್ಟು. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ಒಂದು ಪ್ಲಸ್ ಕಟ್ಟು. ಓಕೆ, ಏನಿದೆ ನಮ್ಮ ಫಾರ್ಮುಲಾ? ಪೂರ್ವಪದ ಸಂಖ್ಯೆ ಆಗಿರ್ಬೇಕಂತ ಹೇಳ್ತೀವಿ. ಎಸ್, ಒಂದು ಅನ್ನೋದು ನಂಬರ್, ಸೊ ಸ್ಯಾಟಿಸ್ಫೈ ಆಯಿತು. ಎರಡನೇದೇನಿರ್ಬೇಕಂತ ಹೇಳಿದ್ದಾರೆ ಅವರು? ಉತ್ತರ ಪದ ನಾಮಪದ ಇರಬೇಕಂತ ಹೇಳಿದ್ದಾರೆ. ಕಟ್ಟು ಅನ್ನೋದು ಡೆಫಿನೆಟ್ಲಿ ನಾಮಪದ, ಸೊ ಅದು ಕೂಡ ಸ್ಯಾಟಿಸ್ಫೈ ಆಯಿತು. ಈ ರೀತಿ ಇದ್ದರೆ ಅದು ನಮಗೇನಂತ ಗೊತ್ತಾಯಿತು? ದ್ವಿಗು ಸಮಾಸ. ಒಗ್ಗಟ್ಟು ದ್ವಿಗು ಸಮಾಸ. ನೆಕ್ಸ್ಟ್ ಒಕ್ಕನ್ನು ಅಂತ ತೆಗೆದುಕೊಳ್ಳೋಣ. ಒಕ್ಕನ್ನು, ಒಕ್ಕನ್ನು. ಸೊ ಒಂದು ಪ್ಲಸ್ ಕನ್ನು, ಪೂರ್ವಪದ ಸಂಖ್ಯೆ ಇದೆನಾ? ರೈಟ್. ಒಕ್ಕನ್ನು ಇಸ್ ಅನ್ ಎಕ್ಸಾಂಪಲ್ ಆಫ್ ದ್ವಿಗು. ಮುಂದಿನ ಪದ ನಾಲ್ವಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೇಳಿದಿರಲ್ಲ. ಸೊ ನಾಲ್ವಡಿ ಅನ್ನೋದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ನಾಲ್ಕು ಪ್ಲಸ್ ಮಡಿ. ನಾಲ್ಕು ಅನ್ನೋದೇನು? ನಂಬರ್. ಸೊ ನಾಲ್ವಡಿ ಈಸ್ ಎಕ್ಸಾಂಪಲ್ ಫಾರ್ ದ್ವಿಗು. ರೈಟ್. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಇರ್ವಾಳ, ಸೊ ನೆನಪಿಟ್ಕೊಳ್ಳಿ ಇದನ್ನು ಕೂಡ. ಇರ್ವಾಳ. ಸೊ ಇದನ್ನು ಹೆಂಗೆ ಬಿಡಿಸಿ ಬರಿಬೋದು? ಎರಡು ಪ್ಲಸ್ ಬಾಳ್, ಇರ್ವಾಳ್. ಸೊ ಇದು ಕೂಡ ದ್ವಿಗು. ಯಾಕೆ? ಎರಡು ಅನ್ನೋದು ಸಂಖ್ಯೆ. ಸೊ ಏನು ನೆನಪಿಟ್ಕೋಬೇಕು ನೀವು? ಪೂರ್ವಪದದಲ್ಲಿ ಯಾವಾಗಲೂ ನಂಬರ್ಸ್ ಇರಬೇಕು. ಸೊ 3 ಸಮಾಸಗಳನ್ನು ಇಲ್ಲಿ ತನಕ ಕವರ್ ಮಾಡಿದ್ದೀವಿ. ಮೊದಲೇದು ಯಾವುದು? ತತ್ಪುರುಷ. ತತ್ಪುರುಷದ ಟ್ರಿಕ್ ಏನು? 2 ನಾಮಪದಗಳಾಗಿರಬೇಕು ಪ್ಲಸ್ ಪೂರ್ವಪದದಲ್ಲಿ ಯಾವಾಗಲೂ ಏನು ಬರಬೇಕು? ವಿಭಕ್ತಿ ಪ್ರತ್ಯಯ ಬಂದಿರಬೇಕು. ಎರಡನೇದು ಯಾವುದು? ಕರ್ಮಧಾರಯ. ಅಲ್ಲಿ ಏನಾಗಿರಬೇಕು? ಯಾವಾಗಲೂ ಹೊಗಳಿಕೆ ಅಥವಾ ವರ್ಣಿಸೋದಿರಬೇಕು. ಯಾವುದು? ಉತ್ತರ ಪದವನ್ನು, ರೈಟ್, ಉತ್ತರ ಪದವನ್ನು ಪೂರ್ವಪದ. ಮೂರನೇದು ಯಾವುದು? ದ್ವಿಗು ಸಮಾಸ. ದ್ವಿಗುದಲ್ಲಿ ಏನಾಗಬೇಕು? ಪೂರ್ವಪದದಲ್ಲಿ ಯಾವಾಗಲೂ ನಮಗೆ ಸಂಖ್ಯೆಗಳು ಬರಬೇಕು. ಸೊ ಆವಾಗ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ರೈಟ್. ಸೊ ಇದಿಷ್ಟು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದರಲ್ಲಿ. ಸೊ ಕೆಳಗಡೆ ಕೆಲವಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಾಲ್ವ್ ಮಾಡೋಣ. ಸೊ ನಿಮಗೆ ಈಸಿಲಿಯಾಗಿ ಹೆಲ್ಪ್ ಆಗ್ತದೆ ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ. ಮೊದಲನೇ ಪದ ಏನು ಕೊಟ್ಟಿದ್ದಾರೆ? ಚಳಿಗಾಲ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು? ಚಳಿಯಾದ ಪ್ಲಸ್ ಕಾಲ. ಕಾಲ ಯಾವ ರೀತಿ ಆಗಿದೆ ಅಂತ? ಚಳಿಯಾಗಿದೆ ಅಂತ. ಚಳಿ ಅನ್ನೋದೇನು? ಉತ್ತರ ಪದವನ್ನು ಪೂರ್ವಪದ ವರ್ಣಿಸ್ತಕ್ಕಂಥದ್ದು, ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು. ಸೊ ಚಳಿಗಾಲ ಯಾವುದಕ್ಕೆ ಉದಾಹರಣೆ ಆಯಿತು? ಕರ್ಮಧಾರಯ ಸಮಾಸ. ಹೋಪ್ ಇಟ್ ಈಸ್ ಕ್ಲಿಯರ್. ಮುಂದಿನ ಪದ ಏನು ಕೊಟ್ಟಿದ್ದಾರೆ? ಯಜ್ಞ ತುರಂಗ. ಯಜ್ಞದ ಪ್ಲಸ್ ತುರಗ ಅಂತ ಬರೀಬಹುದು. ಸೊ ಯಜ್ಞ ಅನ್ನೋದು ಪೂರ್ವಪದ ನಾಮಪದ, ತುರಗ ಅನ್ನೋದು ನಾಮಪದ. ಯಜ್ಞದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ. ಸೊ ಇದು ತತ್ಪುರುಷ. ನೆಕ್ಸ್ಟ್ ಬಾಯುಪಚಾರ ಅಂತ ಕೊಟ್ಟಿದ್ದಾರೆ. ಬಾಯುಪಚಾರ ಅಂದರೆ ಬಾಯಿಯಿಂದ ಪ್ಲಸ್ ಉಪಚಾರ ಅಂತ ಬರೀಬಹುದು ನೀವು. ಬಾಯಿಯಿಂದ ಪ್ಲಸ್ ಉಪಚಾರ. ಬಾಯಿ ಅನ್ನೋದೇನು? ನಾಮಪದ. ಉಪಚಾರ ಅನ್ನೋದೇನು? ನಾಮಪದ. ಪೂರ್ವಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಇಂದ ವಿಭಕ್ತಿ ಪ್ರತ್ಯಯ ಇದೆ. ಸೊ ಇದು ತೃತೀಯ ತತ್ಪುರುಷ ಸಮಾಸ. ಬಾಯುಪಚಾರ ಅನ್ನೋದೇನು? ತೃತೀಯ ತತ್ಪುರುಷ ಸಮಾಸ. ನೆಕ್ಸ್ಟ್ ಮುಂದಿನ ಪದಕ್ಕೆ ಹೋಗೋಣ. ಸವಿಗೂಳು. ಸವಿಗೂಳು ಯಾವ ರೀತಿ ಬಿಡಿಸಿ ಬರೀಬಹುದು? ಸವಿಯಾದ ಪ್ಲಸ್ ಕೂಳು. ಕೂಳು ಯಾವ ರೀತಿ ಇದೆ ಅಂತ? ಸವಿಯಾಗಿದೆ ಅಂತ, ಅಂದರೆ ರುಚಿಯಾಗಿದೆ ಅಂತ. ಸೊ ಸವಿ ಅಂದರೆ ಏನಾಯ್ತು ಇಲ್ಲಿ? ಹೊಗಳಿಕೆ ಆಯಿತು. ಉತ್ತರ ಪದವನ್ನು ಪೂರ್ವಪದ ಹೊಗಳಿದ ರೀತಿ ಆಯಿತು. ಸೊ ಅದಕ್ಕೋಸ್ಕರ ಸವಿಗೂಳು ಯಾವ ಸಮಾಸ ಆಗ್ತದೆ? ಕರ್ಮಧಾರಯ ಸಮಾಸ. ನೆಕ್ಸ್ಟ್ ಮೃಷ್ಟಾನ್ನ. ಮೃಷ್ಟವಾದ ಪ್ಲಸ್ ಅನ್ನ. ಸೊ ಅನ್ನ ಯಾವ ರೀತಿಯಾಗಿದೆ? ಮೃಷ್ಟಾನ್ನವಾಗಿದೆ. ಸೊ ಇಲ್ಲಿಯೂ ಕೂಡ ಉತ್ತರ ಪದವನ್ನು ಪೂರ್ವಪದ ಹೊಗಳ್ತಾ ಇದೆ. ಇದು ಕೂಡ ಕರ್ಮಧಾರಯ. ನೆಕ್ಸ್ಟ್ ಏಕಾಕ್ಷರಿ. ಏಕ ಅಂದರೆ ಒಂದು. ಸೊ ಒಂದು ಅಂದರೆ ಪೂರ್ವಪದದಲ್ಲಿ ಸಂಖ್ಯೆ ಬಂದರೆ ಅದು ದ್ವಿಗು. ಸೊ ಏಕಾಕ್ಷರಿ ಅನ್ನೋದು ದ್ವಿಗು ಸಮಾಸ. ಮುಂದಿನ ಪದ ಪಂಚಾಕ್ಷರಿ. ಓಕೆ, ಪಂಚಗಳಾದ ಅಕ್ಷರಿ ಪಂಚಾಕ್ಷರಿ. ಪಂಚ ಅಂದರೆ 5, ಪೂರ್ವಪದದಲ್ಲಿ ಸಂಖ್ಯೆ ದ್ವಿಗು. ಸೊ ಪಂಚಾಕ್ಷರಿ ದ್ವಿಗು ಸಮಾಸ. ನೆಕ್ಸ್ಟ್ ಮೂಜಗ.
ಮೂರು ಪ್ಲಸ್ ಜಗ ಮೂಜಗ, ಮೂರು ಪ್ಲಸ್ ಜಗ ಮೂಜಗ, ಮೂರು ಪೂರ್ವ ಪದದಲ್ಲಿ ಸಂಖ್ಯೆ. ಸೊ ಇದು ಕೂಡ ದ್ವಿಗು ಸಮಾಸ. ರೈಟ್, ಅರ್ಥ ಆಗ್ತಿದೆಯಲ್ಲ ನಿಮಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಪ್ತಾಕ್ಷರಿ, ಕೊನೆಯ ಪದ. ಇದು ಸಪ್ತಗಳಾದ ಅಕ್ಷರಿ ಸಪ್ತಾಕ್ಷರಿ. ಸೊ ಸಪ್ತ ಅನ್ನೋದೇನಾಗ್ತದೆ, ನಂಬರ್ ಆಗ್ತದೆ. ಪೂರ್ವ ಪದ ನಂಬರ್ ಆದರೆ ಇದು ಕೂಡ ದ್ವಿಗು ಸಮಾಸ. ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಈ ರೀತಿ ನೀವು ಇದನ್ನು ಬಿಡಿಸಿ ಬರಬೇಕಂತ ಸಮಯದಲ್ಲಿ ಒಂದೊಂದು ಟ್ರಿಕ್ಕನ್ನು ನೆನಪಿಟ್ಟುಕೊಂಡು ಸಾಲ್ವ್ ಮಾಡಬೇಕು. ಸೊ ನಮ್ಮ ಸಪ್ತಾಕ್ಷರಿಗಳಾದ ಮಂತ್ರ ಈ ಪಾಠದ ಹಿಂದ್ಗಡೆ ಈ ಮೂರು ಸಮಾಸಗಳ ಬಗ್ಗೆ ಮಾತ್ರ ಕವರ್ ಆಗಿದೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಫಾರ್ ನೌ.